ಸರ್, ಮಕ್ಕಳನ್ನ ಓದಿಸೋದಕ್ಕೆ ಎಷ್ಟು ಕಷ್ಟ ಇರುತ್ತೆ, ಒಂದು ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸಾಗಿ ಮಾಡಬೇಕು ಅಂದರೆ ಅಷ್ಟು ಕಷ್ಟ ಇರುತ್ತೆ. ಬೇಸಿಕ್ಕಿಂದ ಹಿಡಿದು ಅವರ ಫುಡ್ ಸ್ಟೈಲು, ಲೈಫ್ ಸ್ಟೈಲು, ಅವ್ರ ಬೆಳಗ್ಗೆ ಮಾರ್ನಿಂಗ್ ರೊಟೀನು, ಮಾರ್ನಿಂಗ್ ಎದ್ದೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಕಂಪ್ಲೀಟಾಗಿ ಎಲ್ಲ ನೋಡ್ಕೋಬೇಕಾಗಿರುತ್ತೆ. ಯಾಕೆಂದರೆ ನೀವು ಅಟ್ ದ ಏಜ್ ಆಫ್ 13ಇಂದಲೇ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಅವಳು 7th ಸ್ಟ್ಯಾಂಡರ್ಡ್ ಅನಿಸುತ್ತೆ, ಆವಾಗಲಿಂದಲೇ ಸ್ಟಾರ್ಟ್ ಮಾಡಿದ್ದು. 7th ಸ್ಟ್ಯಾಂಡರ್ಡ್ ಮಗುಗೆ ಅಂದರೆ ಪ್ರೋ ಲೆವೆಲ್ ಮೆಚುರಿಟಿ ಇದ್ದರೆ ಗೊತ್ತಿರುತ್ತೆ, ಟೆನ್ನಿಸ್ ಅಂತ ಹೇಳಿದರೆ. ಇಲ್ಲ ಅಂದರೆ ಯಾವ್ದಾದ್ರು ಒಂದು ಗೇಮ್ ಆಡ್ತಾ ಇದ್ದೀನಿ ಅಂತ ಖುಷಿಯಿಂದ ಹೋಗಿ ಆಡುತ್ತೆ. ನಿಮ್ಮ ಲೈಫಲ್ಲಿ ಎಷ್ಟು ಚಾಲೆಂಜಸ್ ಇತ್ತು ಸರ್? ಅವಳನ್ನ ಮಾರ್ನಿಂಗ್ ಬೇಗ ಎದ್ದೇಳಿಸ್ಬೇಕು, ಪ್ರಿಪೇರ್ ಮಾಡಬೇಕು, ಮೆಂಟಲಿ ಪ್ರಿಪೇರ್ ಮಾಡಬೇಕು, ಫಿಸಿಕಲಿ ಪ್ರಿಪೇರ್ ಮಾಡಬೇಕು, ಮತ್ತು ಮನೆಯವರ ಕನ್ವಿನ್ಸ್ ಮಾಡಬೇಕು. ಅದರಲ್ಲೂ ಫೈನಾನ್ಷಿಯಲಿ ಬರ್ಡನ್ ಕೂಡ ನಿಮಗೆ ಆಗ್ತಾ ಇತ್ತು. ನೀವೇನೇ ಹೇಳ್ಕೊಳಂಗೆ ದೊಡ್ಡ ಮಟ್ಟದಲ್ಲೇನು ಸಕ್ಸಸ್ ಕಂಡು ದುಡ್ಡೆಲ್ಲ ಬರ್ತಾ ಇದೆ ಅನ್ನೋ ವ್ಯಕ್ತಿ ಅಲ್ಲ. ಎಲೆಕ್ಟ್ರಿಷಿಯನ್ನು, ಡೈಲಿ ಕೂಲಿಗಾಗಿ ಕಾಳು, ಬೆಳಗ್ಗೆ ಕಸ್ಟಮರ್ ಇಡಿ, ಅವ್ರು ಕರೀತಾರೆ, ಮನೆಗೆ ಹೋಗು ಮಾಡು, ಇಲ್ಲಾಂದರೆ ಕೂತ್ಕೋ, ಇಲ್ಲಾಂದರೆ ಮಗಳನ್ನ ಪ್ರಿಪೇರ್ ಮಾಡು ಅಂತ. ಈ ರಿಸ್ಕ್ ತಗೊಂಡಿದ್ದೇನಕ್ಕೆ ಮೇಡಮ್? ಆ್ಯಕ್ಚುಲಿ ನಾವು ಇದನ್ನು ಮಾಡೋದಕ್ಕಿಂತ ಅಂದರೆ ಸೇರಿಸೋದಕ್ಕಿಂತ ಮುಂಚೆ ನಾರ್ಮಲಾಗಿ ಅಂತ ಸೇರಿಸಿದ್ವಿ. ಆವಾಗ ನಾನು ಒಂದು ಮೋರಲ್ಲಿ ಅಂತ ನಿಮಗೆ ಗೊತ್ತಿರಬೇಕು, ಮೋರಲ್ಲಿ ಹೋಗಿ ಟೆನ್ನಿಸ್ ರಾಕೆಟ್ ಕೇಳಿದ್ವಿ. ಅವರು 2000 ಅಂತ ಹೇಳಿದ್ರು. ಇಷ್ಟೇನಾ 2000 ಅಂದ್ಬಿಟ್ಟು ತೊಗೊಂಡೆ. ನಾನು ತೊಗೊಂಡು ಕೊಡಿಸ್ಬಿಟ್ಟೆ, ಖುಷಿಯಾಗಿ ಕೊಡಿಸ್ಬಿಟ್ಟೆ. ಅವಳು ಆಡಿದ್ಲು. ಅದು ನೋಡಿದ್ರೆ 1 ವರ್ಷ ಬಂತು.